ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ನಾಡಿನ ಜನ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನಮ್ಮ ಪ್ರಧಾನಿ ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಒಳ್ಳೆಯ ವಿಚಾರ. ನಾವು ನಮ್ಮ ಹೆಮ್ಮೆಯ ಪ್ರಧಾನಿ ಮಾತನ್ನ ಪಾಲಿಸ್ತೀವಿ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ನಾವು ನಮ್ಮ ಮೇಲೆ ನಿರ್ಬಂಧ ಹೇರಿಕೊಂಡಿದ್ದೇವೆ. ದೇಶದ ಹಿತದೃಷ್ಟಿಯಿಂದ ಮೋದಿ ಅವರ ಕರೆಗೆ ನಾವು ಸ್ವಾಗತ ಮಾಡ್ತೇವೆ. ಪೆಟ್ರೋಲ್ ಡೀಸೆಲ್ ಮುಂದಿನ ದಿನಗಳಲ್ಲಿ ಅಭಾವ ಉಂಟಾಗಬಹುದು. ಅದನ್ನು ಕೂಡ ಮಿತವಾಗಿ ಬಳಸ್ತೇವೆ. ಎಲ್ಲರೂ ದೇಶದ ಹಿತದೃಷ್ಟಿಯಿಂದ ಪ್ರಧಾನಿ ಅವರಿಗೆ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿಕತ್ತಾರ, ಈಗ ಒಂದು ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದದ. ಡೀಸೆಲ್, ಪೆಟ್ರೋಲ್, ಆಮೇಲೆ ಗ್ಯಾಸ್ ಎಲ್ಲದರದ್ದು ಕೊರತೆ ಬಂದದ. ಅದ್ರ ಸಲುವಾಗಿ ಅವ್ರು ಏನು ಹೇಳಿಕತ್ತಾರ, ಈಗ ಒಂದು ವರ್ಷದ ತನಕ ಬಂಗಾರ ತೊಗೋಬೇಡ್ರಿ, ಯಾಕಂದ್ರೆ ಬಂಗಾರದ ರೇಟ್ ಭಾಳ ಜಾಸ್ತಿ ಮಾಡಿಬಿಟ್ಟಾರ. ಒಂದು ತೊಲಿಗೆ 1.5 ಲಕ್ಷ ಅಂತಂದ್ರೆ ಎಲ್ಲಿಂದ ಬಂತು. ಸೊ ನೀವು ಈಗ ಸದ್ಯಕ್ಕೆ ನೀವು ಎಲ್ಲದಕ್ಕೂ ನಾವು ಬೇಕು 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 ಅಂತ ಹೇಳಿ ತೊಗೊಲಿಕ್ಕೆ ಹೋಗಿದ್ರೆ ಜಾಸ್ತಿ ಲಾಸ್ನೂ ಆಗ್ತದೆ. ಇವಾಗ ಇಸ್ರೇಲ್ ಮತ್ತು ಅಮೆರಿಕ ಈ ಎರಡು ದೇಶಗಳ ನಡುವೆ ಯುದ್ಧ ನಡೆದದ. ಈ ಯುದ್ಧ ಸಲುವಾಗಿ ನಮ್ಮದು ಎಲ್ಲ ದೇಶಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರತ್ತವೆ. ಅದರ ಸಲುವಾಗಿ ಈ ಪೆಟ್ರೋಲ್ ಮತ್ತು ಇಂಧನಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಬಳಕೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಅದನ್ನು ಏನು ಮಾಡಬೇಕಂದ್ರೆ ಉಳಿತಾಯ ಮಾಡಬೇಕು. ಈ ಉಳಿತಾಯ ಮಾಡೋದ್ರಿಂದ ಏನಾಗ್ತದಂದ್ರೆ ನಮ್ಮ ದೇಶದಲ್ಲಿ ಆ ಒಂದು ಪೆಟ್ರೋಲ್ ಬೆಲೆಯೂ ಕೂಡ ಕಡಿಮೆ ಆಗೋದು. ಯಾವಾಗ ನಾವು ಯಾವಾಗ ಬಳಕೆಯನ್ನು ಕಡಿಮೆ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಶೇರ್ ರೇಟ್ ಕೂಡ ಇಳಿತದೆ. ಇದರಲ್ಲಿ ಚಿನ್ನ ಖರೀದಿ ಮಾಡಬೇಡಿ ಅಂತ ಮೋದಿ ಹೇಳಿರೋ ವಿಚಾರವಾಗಿ ಎಂಎಲ್ಸಿ ಶ್ರೀ ಸಾಯಿ ಗೋಲ್ಡ್ ಮಾಲೀಕ ಶರವಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿನ್ನ ಸಂಗ್ರಹಿಸಿಡೋದನ್ನ ನಿಲ್ಲಿಸಿ ಅಂತ ಮೋದಿ ಹೇಳಿದ್ದಾರೆ. ಪ್ರಧಾನಿ ಮೋದಿ ಹೇಳಿದ್ದು ಸರಿಯಾಗಿದೆ. ವಿದೇಶಿ ವಿನಿಮಯ ಕಡಿಮೆ ಮಾಡುವ ಉದ್ದೇಶದಿಂದ ಈ ಕರೆ ಕೊಟ್ಟಿದ್ದಾರೆ. ಆಭರಣ ಚಿನ್ನದ ಬಗ್ಗೆ ಅವರು ಹೇಳಿಲ್ಲ. ಶುಭ ಸಮಾರಂಭಗಳಿಗೆ ಚಿನ್ನ ಬೇಕೇ ಬೇಕು. ಒಳ್ಳೆಯ ಉದ್ದೇಶದಿಂದಲೇ ಅವರು ಹೇಳಿದ್ದಾರೆ. ಪ್ರಧಾನಿಯವರ ಮಾತು ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದ್ದಾರೆ. ಬಳಕೆ ಚಿನ್ನ ಮತ್ತೊಂದು ಬಂಡವಾಳ ಹೂಡಿಕೆ ಚಿನ್ನ ಅಂತೇಳಿ ಎಕ್ಸೆಸ್ ದುಡ್ಡು ಇಟ್ಕೊಂಡಿರತಕ್ಕಂಥವ್ರು ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ಟು, ಗೋಲ್ಡ್ ಬಾರು ಇಂಥದನ್ನು ಅವರು ಇನ್ವೆಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದು ಡೆಡ್ ಆಗುತ್ತೆ. ಅಂಥದಕ್ಕೆ ಅವರು ಮಾಡೋದು ಬೇಡ ಅನ್ನೋದು ಅವರ ಉದ್ದೇಶ ಕೂಡ ಇರ್ಬೋದು. ಆದರೆ ಬಳಕೆ ಚಿನ್ನ ಅಂತ ಏನು ನಾವು ಕಳಿತೀವಿ, ದಿನ ಬೆಳಿಗ್ಗೆ ಶುಭ ಸಮಾರಂಭಗಳಿಗೆ, ಮದುವೆ ಮುಂಜಿಗಳಿಗೆ ಇಂಥದಕ್ಕೆಲ್ಲ ಕೂಡ ಆಭರಣ ಅನಿವಾರ್ಯ. ಬಳಕೆ ಮಾಡುವಂಥ ಆಭರಣ ಗೋಲ್ಡ್ ಏನಿದೆ ಅದಕ್ಕೆ ತಗೊಳ್ಳೇಬೇಕಾಗ್ತದೆ. ಅದು ಬಹುಶಃ ಮುಖ್ಯವಾಗಿ ಈ ಫಾರಿನ್ ಕರೆನ್ಸಿಗಳು ಹೆಚ್ಚೆಚ್ಚು ಬಳಕೆ ಆಗೋದನ್ನು ತಡೆಗಟ್ಟಬೇಕು ಅಂತೇಳಿ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಇದನ್ನು ನಾನು ಕೂಡ ಸ್ವಾಗತ. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಎನ್ಐಎ ಎಂಟ್ರಿ ಕೊಟ್ಟಿದೆ. ನಿನ್ನೆಗೆ ಘಟನೆ ಬಗ್ಗೆ ಎಸ್ಪಿ ಬಳಿ ಎನ್ಐಎ ಮಾಹಿತಿ ಪಡೆದುಕೊಂಡಿದೆ. ಇನ್ನು ಘಟನಾ ಸ್ಥಳಕ್ಕೂ ಭೇಟಿ ನೀಡಿದ ಎನ್ಐಎ ಪರಿಶೀಲಿಸಿದೆ. ಇನ್ನು ಘಟನೆ ಬಗ್ಗೆ ಬೆಂಗಳೂರು ಪೊಲೀಸರಿಂದಲೂ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿ, ನಿನ್ನೆ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬಂದಿತ್ತು. ಆ ಕರೆ ಆಧಾರದಲ್ಲಿ ಓರ್ವನನ್ನ ವಶಕ್ಕೆ ಪಡೆಯಲಾಗಿದೆ. ಬಾಂಬ್ ಇಟ್ಟಿದ್ದೀನಿ ಅಂತ ಆತ ಹೇಳಿದ್ದ. ಆದರೆ ಆತ ಈ ಹಿಂದೆಯೂ ಅನೇಕ ಬಾರಿ ಈ ರೀತಿಯ ಬೆದರಿಕೆ ಕರೆ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಆಗ್ನೇಯ ವಿಭಾಗ ಹಾಗೂ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ. ಹುಸಿ ಕರೆ ಮಾಡುವುದು ಕೂಡ ಗಂಭೀರ ಅಪರಾಧ ಅಂತ ಹೇಳಿದರು. ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದಮೇಲೆ ಡಿಟೇಲ್ ಆಗಿ ಅವರು ಅಂಥದ್ದು ಬಾಂಬ್ ಎಲ್ಲಿಂದ ಬಂತು, ಯಾರು ಮಾಡಿದರು, ಅದಾದಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಮಾಡಿದ್ವಿ. ಅವ್ರು ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸವರು ನಿನ್ನೆಯಿಂದ ಇಲ್ಲಿವರೆಗೆ ಕ್ವೆಶ್ಚನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೇಲ್ ಮಾಡಿ ನಾವು ಇನ್ನೂ ಕೂಲಂಕಷವಾಗಿ. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಿಲೆಟಿನ್ ಪತ್ತೆಯಾದ ಸ್ಥಳಕ್ಕೆ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ಕೊಟ್ಟು ಪ್ರಕರಣದ ಬಗ್ಗೆ ಪೊಲೀಸ್ ಅಧಿಕಾರಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ತನಿಖಾ ಪ್ರಗತಿ ಬಗ್ಗೆ ಅಡಿಷನಲ್ ಎಸ್ಪಿ ರಾಮಚಂದ್ರಪ್ಪ ಮಾಹಿತಿ ಕೊಟ್ಟರು. 50 ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಒಳಗೊಂಡ ತಂಡಗಳಿಂದ ತನಿಖೆ ಮಾಡಲಾಗ್ತಾ ಇದ್ದು, ರಾತ್ರಿಯೇ ಜಿಲೆಟಿನ್ಗಳು ತಂದು ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ರಾತ್ರಿ 10 ಗಂಟೆಯವರೆಗೂ ಪೊಲೀಸರು ಸ್ಥಳದಲ್ಲಿದ್ದರು. ಕ್ಲೀನಿಂಗ್ ಕೆಲಸ ಕೂಡ ರಾತ್ರಿವರೆಗೂ ನಡೀತಾ ಇತ್ತು. ಪೊಲೀಸರು ಹೋದ ಮೇಲೆ ರಾತ್ರಿ ವೇಳೆ ತಂದು ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ಆರೋಪಿಗಳ ಪತ್ತೆಗೆ ಮುಂದಾಗಿರುವ ಪೊಲೀಸರು ರಸ್ತೆ ಬದಿಯ ಸಿಸಿಟಿವಿಗಳನ್ನು ಪರಿಶೀಲಿಸ್ತಾ ಇದ್ದಾರೆ.
ಪ್ರಧಾನಿ ಹೋಗೋ ದಾರಿಯಲ್ಲಿ ಬ್ಲಾಸ್ಟ್ ಮಾಡುವುದಾಗಿ ಕರೆ ಮಾಡಿ ಬೆದರಿಕೆ ಹಾಕಿದ್ದ ಲೋಹಿತ್ ಎಂಬಾತನನ್ನ ಕೋರಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಸದ್ಯಕ್ಕೆ ರಾಮನಗರ ಸ್ಪೆಷಲ್ ಟೀಮ್ನಿಂದ ಜಿಲೆಟಿನ್ ವಿಚಾರವಾಗಿ ವಿಚಾರಣೆ ನಡೀತಾ ಇದ್ದು, ನಿನ್ನೆಯಿಂದಲೂ ಸಾಲಾಗಿ ಬಂದು ಅಧಿಕಾರಿಗಳಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಲೋಹಿತ್ ತಂದೆ ತಾಯಿಯನ್ನ ವಿಚಾರಣೆಗೆ ಕರೆಯಲಾಗಿದೆ. ಸ್ಟೇಟ್ ಇಂಟೆಲಿಜೆನ್ಸ್ ಹಾಗೂ ಐಎಸ್ಟಿ ಅಧಿಕಾರಿಗಳಿಂದಲೂ ವಿಚಾರಣೆ ಮಾಡಲಾಗಿದೆ. ಇವತ್ತೇ ಎನ್ಐಎ ಕೂಡ ಸ್ಟೇಷನ್ಗೆ ಆಗಮಿಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಗುಜರಾತ್ನ ಸೋಮನಾಥ ದೇವಾಲಯ ಮರು ನಿರ್ಮಾಣವಾಗಿ 75 ವರ್ಷಗಳನ್ನು ಪೂರೈಸಿದ್ದು, ದೇಗುಲದ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದಾರೆ. ಸೋಮನಾಥ ದೇಗುಲದಲ್ಲಿ ನಡೆದ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು. ಬಳಿಕ ದೇಗುಲದ ಬಳಿಯೇ ನಡೆದ ಏರ್ ಶೋ ವೀಕ್ಷಣೆ ಮಾಡಿದರು. ಇನ್ನು ದೇಗುಲ ಭೇಟಿಗೂ ಮುನ್ನ ಹೆಲಿಪ್ಯಾಡ್ನಿಂದ ದೇಗುಲದವರೆಗೂ ಮೋದಿ ರೋಡ್ ಶೋ ಮಾಡಿದ್ದಾರೆ. ರೋಡ್ ಶೋ ಆರಂಭದ ವೇಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆಗೆ ಮೋದಿ ಗೌರವ ಸಲ್ಲಿಸಿದರು. मुखाकर्पण आयुग कुफितारिखद शंभ सदाशिवाय महारुद्राय नमः दधिष्णानं समर्पयामि। ओम मधुवातारितायते मधुक्षरन्ति सिन्धवः यो निरिन्द्राय त्वा जुष्टतमम्। इसी ध्वजारोहण के साथ फिर से एक बार जय जयकार करते हैं। बोलो हर हर महादेव। भगवान सोमनाथ की विंग्स पर और आसमान में बना चुके हैं अंग्रेजी का अक्षर Y, जो कि समर्पित है देश के सभी नौजवानों को। और इसी के साथ आपकी बाईं ओर से ये है युवा फॉर्मेशन। ನಡುರಸ್ತೆಯಲ್ಲಿ ಒಂಟಿ ಸಲಗವೊಂದು ಅಡ್ಡಗಟ್ಟಿ ನಿಂತಿರುವ ಘಟನೆ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ನಡೆದಿದೆ. ಚಾರ್ಮಾಡಿ ಘಾಟಿಯ 10ನೇ ತಿರುವಿನಲ್ಲಿ ಕಳೆದ 1 ತಿಂಗಳಿನಿಂದ ಆನೆ ಕಾಣಿಸಿಕೊಳ್ತಾ ಇದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ತಲೆನೋವಾಗಿ ಪರಿಣಮಿಸಿದ್ದು, ವಾಹನ ಸವಾರರು ಆನೆ ಸೆರೆಗೆ ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ನೆಲ್ಲೂರಿನ ಉದ್ಯಮಿ ಮಹೇಶ್ ರೆಡ್ಡಿ ಹಾಗೂ ಶಾಸಕ ಜನಾರ್ದನ್ ರೆಡ್ಡಿ ಸೇರಿ ಕೊಪ್ಪಳದ ಅಂಜನಾದ್ರಿಯ ಆಂಜನೇಯನಿಗೆ ಚಿನ್ನದ ಪ್ರಭಾವಳಿ ನೀಡಿದ್ರು. ಅಂದು ಮಾತನಾಡಿದ ಜನಾರ್ದನ್ ರೆಡ್ಡಿ 2.5 ಕೋಟಿ ಬೆಲೆಯ ಚಿನ್ನಾಭರಣ ಅರ್ಪಿಸ್ತಾ ಇರುವುದಾಗಿ ಹೇಳಿದ್ರು. ಆದರೆ ಇದನ್ನ ಖಜಾನೆಗೆ ಕಳುಹಿಸಲು ಕೊಪ್ಪಳ ಜಿಲ್ಲಾಧಿಕಾರಿ ಪರೀಕ್ಷೆ ಮಾಡಿಸಿದಾಗ ಇದು ಚಿನ್ನ ಲೇಪಿತ ಆಭರಣ ಅನ್ನೋದು ಗೊತ್ತಾಗಿದೆ. 250 ಗ್ರಾಂ ಚಿನ್ನದಲ್ಲಿ ಕೇವಲ 28.8 ಗ್ರಾಂ ಮಾತ್ರ ಚಿನ್ನ ಇರುವುದು ಪತ್ತೆಯಾಗಿದೆ. ಇನ್ನು ಉಳಿದಿದ್ದಕ್ಕೆ ಚಿನ್ನದ ಲೇಪನ ಮಾಡಲಾಗಿದೆ. ಇನ್ನು ದೇಣಿಗೆ ನೀಡಿದ ಮಹೇಶ್ ರೆಡ್ಡಿ ಸಮ್ಮುಖದಲ್ಲಿ ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು. ಮಹೇಶ್ ಪರೀಕ್ಷೆಗೆ ಬಾರದಿದ್ರೆ ವಾಪಸ್ ಕೊಡುವ ಕುರಿತು ಚಿಂತಿಸಲಾಗುವುದು ಅಂತ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಹೇಳಿದ್ದಾರೆ. ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು ಅವರು. ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರೇನು ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ. 2 ಕಾರುಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನಾಲೂರು ಬಳಿ ಘಟನೆ ನಡೆದಿದೆ. ಸ್ವಿಫ್ಟ್ ಕಾರು ಹಾಗೂ ಎರ್ಟಿಗಾ ಕಾರಿನ ನಡುವೆ ಅಪಘಾತ ಸಂಭವಿಸಿದ್ದು 2 ಕಾರುಗಳು ನಜ್ಜುಗುಜ್ಜಾಗಿವೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ವಿಫ್ಟ್ ಕಾರಿನ ಚಾಲಕ ಮದ್ಯಪಾನ ಮಾಡಿ ಕಾರು ಚಾಲನೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ ಆಗುಂಬೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಡು ರಸ್ತೆಯಲ್ಲಿ ಯುವಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನ ಆನೇಕಲ್ ಪಟ್ಟಣದ ಹೊಂಪಲಘಟ್ಟ ಕ್ರಾಸ್ ಬಳಿ ನಡೆದಿದೆ. ಹಣಕಾಸಿನ ವಿಚಾರಕ್ಕೆ ನಡು ರಸ್ತೆಯಲ್ಲಿ ಯುವಕನನ್ನ ಅಡ್ಡಗಟ್ಟಿ ಗ್ಯಾಂಗ್ ಒಂದು ಹಲ್ಲೆ ಮಾಡಿದೆ. ಕಾಲಿನಲ್ಲಿ ಒದ್ದು ಹೆಗ್ಗಾಮುಗ್ಗ ಥಳಿಸಿದ್ದಾರೆ. ಪೊಲೀಸರ ಭಯವಿಲ್ಲದೆ ಪುಂಡರು ಗುಂಡಾಗಿರಿ ಮಾಡಿದ್ದಾರೆ ಅಂತ ಆನೇಕಲ್ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈದಿಗಳು
ಜೈಲರ್ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬಾಗಲಕೋಟೆ ಜಮಖಂಡಿ ನಗರದ ಜೈಲ್ನಲ್ಲಿ ನಡೆದಿದೆ. ಜಮಖಂಡಿ ಸಬ್ ಜೈಲರ್ ವಿಡಿ ಗುಂಬಾರ ಮೇಲೆ ಹಲ್ಲೆ ಮಾಡಲಾಗಿದ್ದು, ಗಂಭೀರವಾಗಿ ಗಾಯಗೊಂಡ ಅವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜೈಲರ್ ಗುಂಬಾರರ ಎಡಗೈ ಫ್ರಾಕ್ಚರ್ ಆಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಖೈದಿಗಳ ನಡುವೆ ಜಗಳವಾಗಿದ್ದು, ಈ ವೇಳೆ ಬಿಡಿಸಲು ಹೋದ ಜೈಲರ್ ಮೇಲೆಯೇ ಖೈದಿಗಳು ಹಲ್ಲೆ ಮಾಡಿದ್ದಾರೆ. ಸ್ಥಳಕ್ಕೆ ಜಮಖಂಡಿ ಸಿಪಿಐ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಘಟನೆ ಬಗ್ಗೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೀನುಗಾರಿಕೆ ವೇಳೆ ಸಮುದ್ರದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. ಗೋವಾದ ಬೇತುಲ್ ಸಮುದ್ರ ಪ್ರದೇಶದಲ್ಲಿ ನಿನ್ನೆ ಸಂಜೆ ಈ ದುರ್ಘಟನೆ ನಡೆದಿದೆ. ಕಾರವಾರದ ಮುದುಗಾ ಬಂದರಿನ ದಿನೇಶ ಕಾಂಚನ್ ಮಾಲೀಕತ್ವದ ಶ್ರೀ ಅಮ್ಮ ಬೋಟ್ ಮುಳುಗಡೆಯಾಗಿದೆ. ಬೋಟ್ ಮುಳುಗಡೆಯಾಗ್ತಾ ಇದ್ದಂತೆ ನರೇಶ ತಾಂಡೇಲ ಮಾಲೀಕತ್ವದ ಜಲರಾಜ್ ಬೋಟ್ ರಕ್ಷಣೆಗೆ ಧಾವಿಸಿದ್ದು, ಶ್ರೀ ಅಮ್ಮ ಬೋಟ್ನಲ್ಲಿದ್ದ 22 ಮೀನುಗಾರರನ್ನ ಸುರಕ್ಷಿತವಾಗಿ ದಡಕ್ಕೆ ಕರೆತರಲಾಗಿದೆ. ಸಿಎಂ ತವರು ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ಸಿದ್ಧತೆ ನಡೆಸಿದೆ. ವರುಣಾ ಕ್ಷೇತ್ರದಲ್ಲಿ ಪಕ್ಷ ಬಲವರ್ಧನೆಗೆ ಜೆಡಿಎಸ್ ಮುಂದಾಗಿದೆ. ಮೇ 13ರಂದು ವರುಣಾ ಕ್ಷೇತ್ರದ ಮೆಲ್ಲಹಳ್ಳಿ ಸಮೀಪದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಸಮಾವೇಶ ಆಯೋಜಿಸಲಾಗಿದೆ. ಸಮಾವೇಶದ ಪೋಸ್ಟರ್ ಬಿಡುಗಡೆಗೊಳಿಸಿ ಪ್ರಚಾರ ಕಾರ್ಯ ಆರಂಭಿಸಲಾಗಿದೆ. ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಇದೇ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್, ಶಾಸಕ ಜಿಡಿ ಹರೀಶ್, ಎಂಎಲ್ಸಿ ಮಂಚೇಗೌಡ ಸೇರಿದಂತೆ ಎಲ್ಲ ನಾಯಕರು ಮಾಹಿತಿ ನೀಡಿದರು. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ನಿನ್ನೆ ನಿಧನವಾಗಿದ್ದಾರೆ. ಇವತ್ತು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಸುಧಾಕರ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವ ಸಂತೋಷ್ ಲಾಡ್, ಚಲುವರಾಯಸ್ವಾಮಿ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಸುಧಾಕರ್ ಅವರ ಅಂತಿಮ ದರ್ಶನ ಪಡೆದರು. ಆ ಬಳಿಕ ಮಾತನಾಡಿದ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸುಧಾಕರ್ ಕೇವಲ ಚಿತ್ರದುರ್ಗದ ಆಸ್ತಿ ಆಗಿರಲಿಲ್ಲ, ಇಡೀ ರಾಜ್ಯಕ್ಕೆ ಚಿರಪರಿಚಿತರಾಗಿದ್ದರು. ಅವರ ನಿಧನ ನಮಗೆಲ್ಲರಿಗೂ ಬೇಸರ ತರಿಸಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ, ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. Sudhakar ji proved that community, caste and religion is unimportant. If you serve the people properly, he was an embodiment thereof. He broke across the barriers of caste or religion to get elected. We pay our homage to the departed soul and pray to the Almighty to give solace to the entire family and all the supporters of Shri Sudhakar. He will always live in our hearts. He will always live in our memories. And we shall all pray for him as also to give strength to the family. ನನಗೆ ಸುಧಾಕರ್ ಅವರು ಸುಮಾರು 20 ವರ್ಷದಿಂದ ಪರಿಚಯ. ಅವರು ಮೊದಲನೇ ಬಾರಿ ಶಾಸಕರಾದಾಗ ನಾವು ಅದೇ ಸಂದರ್ಭದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ 4 ಬಾರಿ ಗೆದ್ದು ಸಚಿವರಾಗಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅಜಾತ ಶತ್ರು ಅಂತ ಹೇಳ್ಬೋದು. ಒಂದು ಎಲ್ಲ ರೈತರ ವರ್ಗಗಳಾಗಿರಲಿ ಅಥವಾ ಕೂಲಿ ಕಾರ್ಮಿಕರ ವರ್ಗಗಳಾಗಿರಲಿ, ಶೋಷಿತ ವರ್ಗಗಳಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ತುಂಬಲಿ ಅಂತ ಹೇಳಿ ತಮ್ಮ ಮುಖಾಂತರ. ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಒಂದು ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಚಿತ್ರದುರ್ಗದ ಚಳ್ಳಕೆರೆಗೆ ಪ್ರಯಾಣಿಸಲಿದ್ದಾರೆ. ಸಚಿವ ಡಿ ಸುಧಾಕರ್ ನಿಧನ ಹಿನ್ನೆಲೆ ಹುಟ್ಟೂರಾದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಸಂಜೆ ಅಂತ್ಯಕ್ರಿಯೆ ನಡೆಯಲಿದೆ. ಪಾವಗಡ ರಸ್ತೆಯ ವೈಕುಂಠಧಾಮ ಚಿತಾಗಾರದಲ್ಲಿ ಜೈನ್ ಸಮುದಾಯದಂತೆ ಸುಧಾಕರ್ ಅಂತ್ಯಕ್ರಿಯೆ ನಡೆಯಲಿದೆ. ಚಳ್ಳಕೆರೆಯಲ್ಲಿನ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನ ಪಡೆಯುತ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕ್ಯಾಬಿನೆಟ್ ದರ್ಜೆಯ ಸಚಿವರು ಅಂತಿಮ ದರ್ಶನ ಪಡೆಯಲು ಆಗಮಿಸಲಿದ್ದಾರೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇನ್ನು ಅಂತ್ಯಕ್ರಿಯೆ ಕುರಿತು ನ್ಯೂಸ್ 18ಗೆ ಸುಧಾಕರ್ ಪುತ್ರ ಮಾಹಿತಿ ನೀಡಿದರು. ಅಂತಿಮ ಕ್ರಿಯೆ ನಾವು ಜೈನ್ ಸಮುದಾಯದ ಒಂದು
ಇದರಲ್ಲಿ ಮಾಡಬೇಕು ಅಂತ ಇದ್ದೀವಿ. ಚಿತಾಗಾರದಲ್ಲಿ 3 ರಿಂದ 4 ಗಂಟೆ. ಜೈನ್ ಸಮಾಜದ ಒಂದು ಈಗ ಬಂದಿದೆ. ಸೊ ಅದಕ್ಕಾಗಿ ನಮ್ಮದೇ ಸಮುದಾಯದವರಿಂದ ಅಲ್ಲಿ ಮಾಡಬೇಕು ಅಂತ ನಮ್ಮ ಕುಟುಂಬದ ಒಂದು ಆಸೆ. ಪರಿಷತ್ ಸದಸ್ಯ ಶಶಿಲ್ ನಮೋಶಿ ವಿರುದ್ಧ ಒಡಹುಟ್ಟಿದ ಸಹೋದರನಿಗೆ ವಂಚಿಸಿದ ಆರೋಪ ಕೇಳಿಬಂದಿದೆ. HKE ಸೊಸೈಟಿ ಅಧ್ಯಕ್ಷ ಹಾಗೂ ಬಿಜೆಪಿ MLC ಆಗಿರೋ ಶಶಿಲ್ ನಮೋಶಿ ಅಣ್ಣ ಹಾಗೂ ಅವರ ಕುಟುಂಬವನ್ನ ಮನೆಯೊಳಗೆ ಬಿಟ್ಟುಕೊಳ್ಳದೆ ರಾತ್ರಿಯಿಡೀ ರಸ್ತೆಯಲ್ಲೇ ಕಾಲ ಕಳೆಯುವಂತೆ ಮಾಡಿದ್ದಾರಂತೆ. ಶಶಿಲ್ ನಮೋಶಿ ವಾಸವಿರುವ ಕಲಬುರಗಿ ಮನೆ ತಮಗೇ ಸೇರಿದ್ದು ಅಂತ ಇರುವ ಅಣ್ಣ ಅನಿಲ್ ನಮೋಶಿ ಮನೆಗೆ ವಾಪಸ್ಸಾಗಿದ್ದಾರೆ. ಆದರೆ ಮನೆಯೊಳಗೆ ಬಿಟ್ಟುಕೊಂಡಿಲ್ಲ ಅಂತ ಅನಿಲ್ ಆರೋಪಿಸಿದ್ದಾರೆ. ಆದರೆ ಈ ಮನೆ ನನಗೇ ಸೇರಿದ್ದು ಅಂತಿದ್ದಾರೆ ಶಶಿಲ್ ನಮೋಶಿ. ವೇತನ ಹೆಚ್ಚಳ ಹಾಗೂ ಮೂಲಭೂತ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯ ಲೋಕಾಪುರ ಬಳಿಯ ಕೇಶವ ಸಿಮೆಂಟ್ ಕಾರ್ಖಾನೆ ಗೇಟ್ ಬಂದ್ ಮಾಡಿ ಧರಣಿ ಮಾಡ್ತಾ ಇದ್ದಾರೆ. ಕ್ಯಾಂಟೀನ್ ಒಂದರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಂತಹ ಘಟನೆ ಬೆಳತಂಗಡಿ ಕಸಬಾ ಗ್ರಾಮದ KEP ರಸ್ತೆಯ ಪವನ್ ಹೆಸರಿನ ಕ್ಯಾಂಟೀನ್ನಲ್ಲಿ ನಡೆದಿದೆ. ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಕ್ಯಾಂಟೀನ್ ಮಾಲೀಕ ಸುಂದರ್ ಶೆಟ್ಟಿ ಸೇರಿದಂತೆ 3 ಬಂಧಿಸಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಮತ್ತೆ ರಾಜ್ಯದ ನಂಬರ್ 1 ಶ್ರೀಮಂತ ದೇಗುಲ ಎಂಬ ಸ್ಥಾನ ಉಳಿಸಿಕೊಂಡಿದೆ. 2025-26ನೇ ಸಾಲಿನ ಆದಾಯ ಪಟ್ಟಿ ಬಿಡುಗಡೆಯಾಗಿದ್ದು 167 ಕೋಟಿ 89 ಸಾವಿರ ಆದಾಯದೊಂದಿಗೆ ದಾಖಲೆ ಬರೆಯುವ ಮೂಲಕ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ಜೆಡಿಎಸ್ಗೆ 25 ವರ್ಷ ತುಂಬುತ್ತಾ ಇರುವ ಹಿನ್ನೆಲೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ. JPL ಕ್ರಿಕೆಟ್ ಟೂರ್ನಿಯ ಟ್ರೋಫಿ ಅನಾವರಣ ಕಾರ್ಯಕ್ರಮ ಬೆಂಗಳೂರಿನ JP ಭವನದಲ್ಲಿ ನಡೆಯಿತು. ಮೊಬೈಲ್ ಡೌನ್ ಮಾಡಿ ಮಧ್ಯಪ್ರದೇಶದ ಕುನು ರಾಷ್ಟ್ರೀಯ ಉದ್ಯಾನವನಕ್ಕೆ ಮತ್ತಷ್ಟು ಚಿರತೆಗಳ ಆಗಮನವಾಗಿದೆ. ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ 2 ಚಿರತೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆಫ್ರಿಕಾದ ಬೋಟ್ಸ್ ಬಾನಾದಿಂದ ಚಿರತೆಯನ್ನು ಕರೆತರಲಾಗಿದೆ.